ಓಂ ಶ್ರೀ ಸದ್ಗುರು ಪಾದುಕಾಭ್ಯಾಂ ನಮಃ. ಎಲ್ರಿಗೂ ನಮಸ್ಕಾರ. ಸೌಂದರ್ಯ ಲಹರಿಯ 9ನೇ ಶ್ಲೋಕವನ್ನು ಅನುಸಂಧಾನ ಮಾಡೋಣ. ಮಹಿಮೂಲಾಧಾರೆ ಕಮಪಿ ಮಣಿಪೂರೇ ಹುತವಹಂ ಸ್ಥಿತಂ ಸ್ವಾಧಿಷ್ಠಾನೆ ಹೃದಿ ಮರುತಮಾಕಾಶಮುಪರಿ ಮನೋಪಿರ್ಭ್ರೂಮಧ್ಯೆ ಸಕಲಮಪಿ ಭಿತ್ವಾ ಕುಲಪಥಂ ಸಹಸ್ರಾರೆ ಪದ್ಮೇ ಸಹರಹಸಿ ಪತ್ಯಾ ವಿಹರಸೆ. ಮಹಿಮೂಲಾಧಾರೆ ಕಮಪಿ ಮಣಿಪೂರೇ ಹುತವಹಂ ಸ್ಥಿತಂ ಸ್ವಾಧಿಷ್ಠಾನೆ ಹೃದಿ ಮರುತಮಾಕಾಶಮುಪರಿ ಮನೋಪಿರ್ಭ್ರೂಮಧ್ಯೆ ಸಕಲಮಪಿ ಭಿತ್ವಾ ಕುಲಪಥಂ ಸಹಸ್ರಾರೆ ಪದ್ಮೇ ಸಹರಹಸಿ ಪತ್ಯಾ ವಿಹರಸೆ. ಮಹಿಮೂಲಾಧಾರೆ ಕಮಪಿ ಮಣಿಪೂರೇ ಹುತವಹಂ ಸ್ಥಿತಂ ಸ್ವಾಧಿಷ್ಠಾನೆ ಹೃದಿ ಮರುತಮಾಕಾಶಮುಪರಿ ಮನೋಪಿರ್ಭ್ರೂಮಧ್ಯೆ ಸಕಲಮಪಿ ಭಿತ್ವಾ ಕುಲಪಥಂ ಸಹಸ್ರಾರೆ ಪದ್ಮೇ ಸಹರಹಸಿ ಪತ್ಯಾ ವಿಹರಸೆ. ಇಲ್ಲಿ ಷಟ್ಚಕ್ರಗಳ ಪ್ರಸ್ತಾವನೆಯನ್ನು ಮಾಡಿದ್ದಾರೆ. ಈ ಒಂದು ಸ್ತೋತ್ರದ ಲಕ್ಷಣ ಬಂದು ಪರಾಕ್ರಮ. ಭಗವತ್ಪಾದರು ಇಲ್ಲಿ ಈ ಸ್ತೋತ್ರದಲ್ಲಿ ಅಮ್ಮನವರು ಎಲ್ಲಿ ಇರ್ತಾಳೆ ಅನ್ನೋದನ್ನು ಷಟ್ಚಕ್ರಗಳ ಒಂದು ಮೂಲಕ ವಿವರಿಸಿದ್ದಾರೆ. ಇಲ್ಲಿ ಷಟ್ಚಕ್ರಗಳ ಏಕರೂಪತೆಯೇ ಶ್ರೀಚಕ್ರ. ಶ್ರೀಚಕ್ರದಲ್ಲಿರ್ತಕ್ಕಂತಹ ತ್ರಿಕೋಣ, ಅಷ್ಟಕೋಣ, 2 ದಶಕೋಣಗಳು, 14 ಕೋಣ, ಚತುಷ್ಕೋಣ, ಈ 6 ಕೋಣಚಕ್ರಗಳಿಗೆಯಲ್ಲ, ಅದೇ ಕ್ರಮವಾಗಿ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪೂರ, ಅನಾಹತ, ವಿಶುದ್ಧಿ, ಆಜ್ಞಾಚಕ್ರ ಅನ್ನೋದು. ಇವೇ ಷಟ್ಚಕ್ರಗಳು. ಷಟ್ಚಕ್ರಗಳು ಗೊತ್ತಿರೋದು ಏನಂದರೆ 6 ಚಕ್ರಗಳಿದೆ. ಆ 6 ಚಕ್ರಗಳನ್ನು ಈ ಶ್ರೀಚಕ್ರದ ಕೋಣಗಳಿಗೆ ಅನ್ವಯಿಸಿ ಈ ಒಂದು ಶ್ಲೋಕದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಶರೀರದಲ್ಲಿ ಸುಮಾರು 3,50,000 ನಾಡಿಗಳಿವೆ. ಅದರಲ್ಲಿ ಎಡಭಾಗದಲ್ಲಿ ಇಡ, ಬಲಭಾಗದಲ್ಲಿ ಪಿಂಗಳ, ಮಧ್ಯಭಾಗದಲ್ಲಿ ಸುಷುಮ್ನಾ ನಾಡಿಗಳಿದೆ. ಈ ಇಡ ನಾಡಿ ಇದೆಯಲ್ಲ, ಅದು ಮೇರುದಂಡದ ಎಡಭಾಗದಲ್ಲಿದೆ. ಅದೇನಾಗುತ್ತೆ, ಸುಷುಮ್ನಾದೊಂದಿಗೆ ಸೇರಿಕೊಂಡು ಮೂಗಿನ ಬಲಗಡೆಯಿಂದ ಮೇಲೆ ಹೋಗುತ್ತೆ. ಪಿಂಗಲ ನಾಡಿ ಇದೆಯಲ್ಲ, ಅದು ಮೇರುದಂಡದ ಬಲಭಾಗದಲ್ಲಿದೆ. ಅದು ಸುಷುಮ್ನಾ ನಾಡಿಯೊಂದಿಗೆ ಸೇರಿ ಮೂಗಿನ ಎಡಗಡೆಯಿಂದ ಮೇಲೆ ಹೋಗುತ್ತೆ. ಎರಡೂ ನಾಡಿಗಳು ಮುಗಿಯೋಕ್ಕೆ ಮುಂಚೆ ಒಂದಕ್ಕೊಂದು ದಾಟಿ ಹೋಗುತ್ತೆ. ಈ ಎರಡೂ ನಾಡಿಗಳು ಗುಹ್ಯಸ್ಥಾನದಿಂದ ಆರಂಭ ಆಗಿ ಮೂಗಿನ ಜಾಗದಲ್ಲಿ ಮುಗಿಯುತ್ತೆ. ಈ ಸುಷುಮ್ನಾ ನಾಡಿ ಇದೆಯಲ್ಲ, ಅದು ನಾಭಿಯಿಂದ ಉತ್ಪತ್ತಿಯಾಗಿ ಮೇರುದಂಡದಿಂದ ಹಾದು ಹೋಗಿ ಬ್ರಹ್ಮರಂಧ್ರವನ್ನು ಪ್ರವೇಶಿಸುತ್ತೆ. ಈ ನಾಡಿ ಕಂಠದ ಸಮೀಪ ಬರ್ತಾ ಇದ್ದ ಹಾಗೇ 2 ಭಾಗವಾಗಿ ವಿಭಜಿತಗೊಳ್ಳುತ್ತೆ. ಒಂದು ಭಾಗ ಭ್ರುಕುಟಿಯನ್ನು ತಲುಪಿ ಬ್ರಹ್ಮರಂಧ್ರವನ್ನು ಸೇರುತ್ತೆ. ಮತ್ತೊಂದು ಭಾಗ ತಲೆಯ ಹಿಂಬದಿಯಿಂದ ಹಾದು ಬ್ರಹ್ಮರಂಧ್ರವನ್ನು ಸೇರುತ್ತೆ. ಈ ನಾಡಿಯ ಮೂಲಕವೇ ಸಿದ್ಧಿ ಪ್ರಾಪ್ತವಾಗ್ತಕ್ಕಂಥದ್ದು. ಈ ಸುಷುಮ್ನಾ ನಾಡಿಯ ಕೆಳಭಾಗದಲ್ಲಿ ಕುಂಡಲಿನಿ ಇರುತ್ತೆ. ಕುಂಡಲಿನಿ ಜಾಗೃತವಾದಾಗ ಸುಷುಮ್ನಾದ ಈ 6 ಚಕ್ರಗಳು, ಷಟ್ಚಕ್ರಗಳು ಅಂತ ಹೇಳ್ತೀವಲ್ಲ, ಆ ಕಡೆ ನುಗ್ಗಿ
ಶಕ್ತಿಯನ್ನು ಭರಿಸಿ ಬ್ರಹ್ಮರಂಧ್ರದ ಕಡೆ ಹೋಗಿ ಸಹಸ್ರದಳ ಕಮಲವನ್ನು ಸೇರುತ್ತೆ. ಅಲ್ಲಿ ಸಹಸ್ರದಳ ಕಮಲ ಇದ್ದು ಅದರ ಮಧ್ಯದಲ್ಲಿ ಒಂದು ಚಂದ್ರನಿದ್ದು ಅಲ್ಲಿ ಸುಧೆಯ ಸಾಗರ ಹರಿತಾ ಇರುತ್ತೆ. ಆ ಅಮೃತ ಇಡಾನಾಡಿಯ ಮೂಲಕ ಹರಿಯುತ್ತೆ. ಬ್ರಹ್ಮರಂಧ್ರವೇ ಬಿಂದು ರೂಪ. ಈ ಬಿಂದುನಲ್ಲಿ ಆತ್ಮ ಶರೀರದಿಂದ ಸ್ವತಂತ್ರವಾಗಿ ಸೋಹಂ ಅನುಭವವನ್ನು ಪಡೆದುಕೊಳ್ಳುತ್ತೆ. ಹೀಗೆ ಈ ಶ್ಲೋಕದಲ್ಲಿ ಷಟ್ಚಕ್ರಗಳಿಂದ ದಾಟಿ ಬ್ರಹ್ಮರಂಧ್ರದಲ್ಲಿ ಆ ಭಗವತಿಯ ಸ್ಥಾನವನ್ನು ವರ್ಣಿಸಿದ್ದಾರೆ. ಒಂದು 6 ಚಕ್ರಗಳು ಅಂದರೆ ಮೂಲಾಧಾರ ಚಕ್ರ. ಆ ಮೂಲಾಧಾರ ಚಕ್ರ ಏನು ಅಂತಂದರೆ ನಾವು ಹೇಳಬೇಕಂತಂದರೆ ಅದಿರ್ತಕ್ಕಂಥದ್ದು ಗುದದ್ವಾರದಲ್ಲಿ. ಈ ಪ್ರೋಸ್ಟ್ರೇಟ್ ಗ್ರಂಥಿ ಅಂತ ಹೇಳ್ತಾರೆ ಪುರುಷರಲ್ಲಿ, ಬಾಕ್ಟೋಲಿನ್ ಬಂದು ಸ್ತ್ರೀಯರಲ್ಲಿ. ಆ ಏನಿದೆ ಗ್ರಂಥಿ ಅದೇನೆ ಈ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅಂತ ಹೇಳ್ತೀವಲ್ಲ ಅದು. ಏನು ಅದರದ್ದು ಒಂದು ಮೂಮೆಂಟ್ಸ್ ಅಂತಂದರೆ ಚಲನೆ, ಕಶ್ಮಲ ವಿಸರ್ಜನೆ ಇವೆಲ್ಲ. ಈ ಮೂಲಾಧಾರ ಚಕ್ರವನ್ನು ಹೇಗೆ ಯೋಗಿಗಳು ಕಂಡುಕೊಂಡಿದ್ದಾರೆ ಅಂದರೆ 4 ದಳ ಇರ್ತಕ್ಕಂತಹ ಚಕ್ರ, ಕೆಂಪು ವರ್ಣದ್ದಾಗಿರುತ್ತೆ. ಭೂತತ್ವ ಒಂದು ಅದರದ್ದೇನು ಅಂದರೆ ಒಂದು ತತ್ವ ಬಂದರೆ ಭೂತತ್ವ ಅನ್ನೋದನ್ನು, ಮತ್ತು ಋತುಗಳಲ್ಲಿ ವಸಂತ ಋತುವನ್ನು ಅದು ಪ್ರತಿಬಿಂಬಿಸುತ್ತೆ ಈ ಮೂಲಾಧಾರ ಚಕ್ರ. ಇಲ್ಲಿ ಒಟ್ಟು ಏನು ಹೇಳಿದ್ದಾರೆ ಅಂತಂದರೆ 56 ಕಿರಣಗಳು ಇರುತ್ತೆ. ಈ ಮೂಲಾಧಾರ ಚಕ್ರದಲ್ಲಿ 56 ಕಿರಣಗಳು. ಈ ಮುಂದೆ ನಾವು ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಮುಂದಿನ ಶ್ಲೋಕದಲ್ಲಿ ಕ್ಷಿತೌಷಟ್ ಪಂಚಾಷಟ್ ಬರುತ್ತೆ ನೋಡಿ. ಅದರಲ್ಲಿ ಈ ಏನೇನು ನಾನು ಹೇಳಿರ್ತೀನೋ ಅದನ್ನೆಲ್ಲ ಆ ಮುಂದಿನ ಶ್ಲೋಕದಲ್ಲಿ ಪ್ರತಿಯೊಂದೂ ಅವರು ಶಂಕರಾಚಾರ್ಯರು ಆ ಕಿರಣಗಳ ಬಗ್ಗೆ ಹೇಳಿದ್ದಾರೆ. ಈ ಮೂಲಾಧಾರ ಚಕ್ರವನ್ನು ಸಾಧಿಸಿಬಿಟ್ರೆ ಅಣಿಮಾ ಸಿದ್ಧಿ ಪ್ರಾಪ್ತವಾಗುತ್ತೆ. ನಮಗೆ ಈ ಒಂದು ಚಕ್ರವನ್ನು ನಾವು ಭೇದಿಸ್ಕೊಂಡು ಬಿಟ್ಟರೆ ನಮ್ಮಲ್ಲಿ ಸಂಶಯ ಪ್ರವೃತ್ತಿ ನಾಶವಾಗುತ್ತೆ. ಪ್ರೀತಿ, ಪ್ರೇಮ, ಭಕ್ತಿಯ ಒಂದು ಭಾವ ನಮ್ಮಲ್ಲಿ ಉಕ್ಕುತ್ತೆ. ಇನ್ನು ಮುಂದೆ ಇರ್ತಕ್ಕಂಥದ್ದೇ ಮೂಲಾಧಾರದ ನಂತರ ಇರ್ತಕ್ಕಂಥದ್ದು ಸ್ವಾಧಿಷ್ಠಾನ ಚಕ್ರ. ಅದು ಲಿಂಗ ಸ್ಥಳದಲ್ಲಿ ಇರ್ತಕ್ಕಂಥದ್ದು. ಈ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅಂತ ನಾವೇನು ಹೇಳಿದ್ವಿ ಅದು ಪುರುಷರಲ್ಲಿ ವೃಷಣ, ಸ್ತ್ರೀಯರಲ್ಲಿ ಅಂಡಾಶಯ. ಈ ಒಂದು ಚಕ್ರದ ಸ್ಥಾನದ ಒಂದು ಕ್ರಿಯೆ ಏನಪ್ಪ ಅಂತಂದರೆ ಸಂತಾನಾಭಿವೃದ್ಧಿ. ಇದಕ್ಕೆ 6 ದಳ ಇರುತ್ತೆ. ವರ್ಣ ಬಂದು ಸಿಂಧೂರ. ಅಗ್ನಿತತ್ವ ಅದು ಮೂಲಾಧಾರ ಭೂಲೋಕ ಆದರೆ ಇದು ಭುವಲೋಕ. ಅದು ವಸಂತ ಋತು ಆದರೆ ಇದು ಗ್ರೀಷ್ಮ ಋತುವನ್ನು ಪ್ರತಿಬಿಂಬಿಸುತ್ತೆ. ಇಲ್ಲಿರ್ತಕ್ಕಂತಹ ಕಿರಣಗಳು 62. ಇನ್ನು ಈ ಚಕ್ರವನ್ನು ನಾವು ಭೇದಿಸಿದಾಗ ಲಘಿಮಾ ಸಿದ್ಧಿ ಪ್ರಾಪ್ತವಾಗ್ತಕ್ಕಂಥದ್ದು. ಈ ಒಂದು ಚಕ್ರವನ್ನು ನಾವು ಸಿದ್ಧಿಸಿಕೊಂಡರೆ ನಮ್ಮಲ್ಲಿ ತಾಳ್ಮೆ, ವಿಧೇಯತೆ, ಧೈರ್ಯ, ಆತ್ಮವಿಶ್ವಾಸ ಹೆಚ್ಚುತ್ತೆ. ನಮ್ಮಲ್ಲಿರ್ತಕ್ಕಂತಹ ಕಾಮ ಏನಿದೆ ಅದು ಹಿಂಗುತ್ತೆ. ಮುಂದಿನ ಚಕ್ರ ಬಂದು ಮಣಿಪೂರ ಚಕ್ರ. ಈ ಮಣಿಪೂರ ಚಕ್ರದ ಸ್ಥಾನವೇನಪ್ಪ ಅಂತಂದರೆ ನಾಭಿ ಮಣಿಪೂರ ಚಕ್ರದ ಒಂದು ಸ್ಥಳ. ಈ ಎಂಡೋಕ್ರೈನ್ ಗ್ಲ್ಯಾಂಡ್ ಬಂದು ಅಡ್ರಿನಲ್ ಗ್ಲ್ಯಾಂಡ್ಸ್ ಅಂತ ಏನು ಹೇಳ್ತೀವಿ ಅದು. ಈ ಏನು ಮಾಡುತ್ತೆ ಇಲ್ಲಿ ಅಂದರೆ ರಕ್ಷಣೆ ಮಾಡ್ತಕ್ಕಂಥದ್ದು. ಏನಂದರೆ ನಾಭಿ ಪ್ರದೇಶ ಏನಿದೆ ಅದು ನಮ್ಮ ದೇಹದ ಒಂದು ಸೆಂಟರ್ ಪಾಯಿಂಟ್ ಅದು. ಸೊ ಅದು ರಕ್ಷಣೆ ಮಾಡ್ತಕ್ಕಂಥದ್ದು. ಪರಾವರ್ತಿತ ಪ್ರತಿಕ್ರಿಯೆ ಅಂತ ಹೇಳ್ತೀವಲ್ಲ ಅದು ಅದರದ್ದು ಕೆಲಸ. 10 ದಳ ಕಮಲ. ಯಾಕೆಂದರೆ ಒಂದೊಂದು ಚಕ್ರವನ್ನು ಕಮಲಕ್ಕೆ ಹೋಲಿಸಿದ್ದಾರೆ. ಷಟ್ಚಕ್ರಗಳನ್ನು ಕಮಲದ ಒಂದು ಆಕಾರದಲ್ಲಿರ್ತಕ್ಕಂಥದ್ದು ಅಂತ. ಸೊ ಒಂದೊಂದು ಚಕ್ರವು ಇಷ್ಟಿಷ್ಟು ದಳಗಳಿರುತ್ತೆ. ಹೇಳಿದ ಹಾಗೆ ಈ ಚಕ್ರಕ್ಕೆ ಬಂದು 10 ದಳ ಇರುತ್ತೆ. ಈ ಚಕ್ರದ ಬಣ್ಣ ನೀಲಿಯಾಗಿದೆ. ಇದು ಜಲತತ್ವವನ್ನು ಪ್ರತಿಬಿಂಬಿಸತಕ್ಕಂಥದ್ದು. ಭೂರ್ಭುವಃ ಸ್ವಃ ಸ್ವಹ ಲೋಕವನ್ನು ಇದು ಪ್ರತಿನಿಧಿಸುತ್ತೆ. ವರ್ಷ ಋತುವನ್ನು ಸೂಚಿಸುತ್ತೆ. 52 ಕಿರಣಗಳಿವೆ. ಇದನ್ನು ದಾಟಿದ್ರೆ, ಇದನ್ನು ಸಿದ್ಧಿಸ್ಕೊಂಡ್ರೆ ನಮಗೆ ಮಹಿಮಾ ಸಿದ್ಧಿ ಪ್ರಾಪ್ತವಾಗ್ತಕ್ಕಂಥದ್ದು. ಈ ಚಕ್ರದಿಂದ ನಮಗೆ
ಕ್ಷಮೆ, ಶ್ರದ್ಧೆ, ಸಾಮರಸ್ಯ ನಮ್ಮಲ್ಲಿ ಉಕ್ಕುತ್ತೆ. ಮದಮಾತ್ಸರ್ಯ ಅಹಂಕಾರಗಳೆಲ್ಲ ಹಿಂಗುತ್ತೆ. ಮುಂದಿನದು ಅನಾಹತ ಚಕ್ರ. ಇದೆಲ್ಲಿದೆ? ಈ ಅನಾಹತ ಚಕ್ರದ ಸ್ಥಳ ಯಾವುದಪ್ಪ ಅಂತಂದರೆ ಹೃದಯ. ಇದರಲ್ಲಿ ಎಂಡೋಕ್ರೈನ್ ಗ್ಲ್ಯಾಂಡ್ ಬಂದು ಮೇದೋಜೀರಕ. ಜೈವಿಕ ಕ್ರಿಯೆ ಏನಪ್ಪ ಇದ್ರದ್ದು ಅಂತಂದರೆ ಜೀರ್ಣಕ್ರಿಯೆ ಮತ್ತು ಎಲ್ಲ ತಿಂದಿರೋ ಪದಾರ್ಥಗಳು ರಕ್ತಗತವಾಗುತ್ತಲ್ಲ ಅದು. ಇದರಲ್ಲಿರ್ತಕ್ಕಂತಹ ದಳಗಳು ಬಂದು 12 ಇರುತ್ತವೆ. ಇದರದ್ದು ಬಣ್ಣ ರಕ್ತವರ್ಣ. ತತ್ವ ಬಂದು ವಾಯುತತ್ವ. ಮಹಃ ಲೋಕ, ಭೂರ್ಭುವಸ್ವಃ ಮಹಃ. ಋತು ಬಂದು ಶರದೃತು. 54 ಕಿರಣಗಳನ್ನು ಹೊಂದಿರತಕ್ಕಂಥದ್ದು. ಇದನ್ನು ನಾವು ಸಿದ್ಧಿಸ್ಕೊಂಡ್ರೆ ಈಶಿತ್ವ ಸಿದ್ಧಿ ಪ್ರಾಪ್ತವಾಗುತ್ತೆ. ನಮ್ಮಲ್ಲಿ ಕರ್ತವ್ಯಪರತೆ, ಶರಣಾಗತಿ, ಹೃದಯ ವೈಶಾಲ್ಯ ಉಕ್ಕುತ್ತೆ. ನಮ್ಮಲ್ಲಿರ್ತಕ್ಕಂತಹ ಲೋಭ ನಾಶವಾಗುತ್ತೆ. ಅರಿಷಡ್ವರಗಳು ಅಂತಂದ್ರೆ ಅರ್ಥ ಏನು? 6 ಆಂತರಿಕ ವೈರಿಗಳು. ಈ 6 ಚಕ್ರಗಳನ್ನು ನಾವು ಗೆದ್ದರೆ ಅರಿಷಡ್ವರಗಳನ್ನು ನಾವು ಗೆದ್ದಂತೆ. ಯಾವಾಗ ಅರಿಷಡ್ವರಗಳನ್ನು ನಾವು ಗೆಲ್ತೀವೋ ಭಗವಂತನನ್ನು ಹೊಂದುತ್ತೀವಿ. ನಿಸ್ಸಂಶಯವಾಗಿ ನಾವು ಭಗವಂತನನ್ನು ಸೇರ್ತೇವೆ ಅಂತಕ್ಕಂಥದ್ದನ್ನು ಸೂಚಿಸ್ತಕ್ಕಂಥದ್ದೇ ಈ ಷಟ್ಚಕ್ರಗಳು. ಇನ್ನು ಮುಂದಿನದು ವಿಶುದ್ಧಿ ಚಕ್ರ. ಈ ವಿಶುದ್ಧಿ ಚಕ್ರ ಎಲ್ಲಪ್ಪ ಇದೆ ಅಂತಂದರೆ ಕಂಠಸ್ಥಾನದಲ್ಲಿ ಇದೆ. ಥೈರಾಯ್ಡ್ ಗ್ಲ್ಯಾಂಡ್ಸ್ ಅಂತ ಹೇಳ್ತೀವಲ್ಲ, ಅದು ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್ಸ್, ಇವೆಲ್ಲವೂ ಕೂಡ ಈ ವಿಶುದ್ಧಿ ಚಕ್ರದಲ್ಲಿ ಇರ್ತಕ್ಕಂಥದ್ದು. ರಕ್ತ ಪರಿಚಲನೆ, ಬೆಳವಣಿಗೆ, ದುರಸ್ತಿ ಕಾರ್ಯಗಳೆಲ್ಲವೂ ಕೂಡ ಈ ಒಂದು ಚಕ್ರದಲ್ಲಿ ಆಗ್ತಕ್ಕಂಥದ್ದು. ಇಲ್ಲಿ 16 ದಳಗಳು ಈ ಒಂದು ಚಕ್ರಕ್ಕೆ ಇರ್ತಕ್ಕಂಥದ್ದು. ಹೇಮವರ್ಣ, ಆಕಾಶತತ್ವ, ಜನಲೋಕ, ಭೂರ್ಭುವಸ್ಸುವಃ ಮಹಃ ಜನಃ. ಇನ್ನು ಋತು ಬಂದು ಹೇಮಂತ ಋತು. 72 ಕಿರಣಗಳಿರುತ್ತವೆ. ಈ ಚಕ್ರವನ್ನು ಗೆದ್ದುಕೊಂಡು ಬಿಟ್ಟರೆ ವಶಿತ್ವ, ಈಶಿತ್ವ, ವಶಿತ್ವ ನಮಗೆ ಪ್ರಾಪ್ತವಾಗ್ತಕ್ಕಂಥದ್ದು. ಇನ್ನು ನಮ್ಮಲ್ಲಿ ನಿಸ್ವಾರ್ಥತೆ, ವ್ಯಾಕುಲತೆ, ನಿಶ್ಚಿಂತೆ, ನಿರ್ಭಯತೆ ಇವೆಲ್ಲವೂ ಕೂಡ ನಮ್ಮಲ್ಲಿ ಉಕ್ಕತ್ವೆ. ಮೋಹ ಮಮಕಾರಗಳೆಲ್ಲ ಹಿಂಗುತ್ತೆ. 6ನೇದೇ ಬಂದು ಆಜ್ಞಾಚಕ್ರ. ಇದು ಬಂದು ಇರ್ತಕ್ಕಂಥದ್ದು ಭ್ರುಕುಟಿಯ ಜಾಗದಲ್ಲಿ, ಭ್ರುಕುಟಿ ಸಂಗಮ ಆ ಜಾಗದಲ್ಲಿ ಇರ್ತಕ್ಕಂಥದ್ದು. ಪಿಟ್ಯುಟರಿ ಗ್ಲ್ಯಾಂಡ್ಸ್, ಪೀನಿಯಲ್ ಗ್ಲ್ಯಾಂಡ್ಸ್ ಅಂತ ಏನು ಹೇಳ್ತೀವಿ, ಅದು ಇದರ ಒಂದು ಜಾಗ. ಪಂಚೇಂದ್ರಿಯಗಳಿಂದ ಅನುಭವಗಳನ್ನು ಪಡ್ಕೊಳ್ತಕ್ಕಂಥದ್ದು. ಆಮೇಲೆ ಈ ಉಸಿರಾಟ ಕ್ರಿಯೆ ಇವೆಲ್ಲವೂ ಕೂಡ ಇದರ ಒಂದು ಪ್ರವೃತ್ತಿಗಳು ಅಂತ ಹೇಳಬಹುದು. ಇನ್ನು ಬಂದು 2 ದಳ. ಆಜ್ಞಾಚಕ್ರಕ್ಕೆ ಕೇವಲ 2 ದಳ ಇರುತ್ತೆ. ಶ್ವೇತವರ್ಣ. ಮನಸ್ಸು ತತ್ವ ಬಂದು ಮನಸ್ತತ್ವ. ಲೋಕ, ತಪೋಲೋಕ. ಶಿಶಿರ ಋತುವನ್ನು ಇದು ಪ್ರತಿನಿಧಿಸುತ್ತೆ. 64 ಕಿರಣಗಳಿರುತ್ತವೆ. ಈ ಒಂದು ಆಜ್ಞಾಚಕ್ರವನ್ನೂ ನಾವು ಗೆದ್ದು ಬಿಟ್ಟರೆ, ದಾಟಿಬಿಟ್ರೆ ಆಗ ಪ್ರಾಕಾಮ್ಯ ಸಿದ್ಧಿ ನಮಗೆ ಪ್ರಾಪ್ತವಾಗುತ್ತೆ. ಏಕಾಗ್ರತೆ, ಸಮಾಧಾನ, ಸಂತೃಪ್ತಿ ಇವೆಲ್ಲ ನಮ್ಮಲ್ಲಿ ಉಕ್ಕತ್ವೆ. ಕ್ರೋಧ ನಾಶವಾಗುತ್ತೆ. ಕಡೆಯದಾಗಿ ಷಟ್ಚಕ್ರಗಳನ್ನು ದಾಟಿ ನಮಗೆ ಸಿಗ್ತಕ್ಕಂಥದ್ದು ಆ ಅಮ್ಮನವರ ಜಾಗ, ಅಮ್ಮನವರ ವಾಸಸ್ಥಾನ. ಅದು ಇರ್ತಕ್ಕಂಥದ್ದು ಸಹಸ್ರದಳ ಕಮಲದಲ್ಲಿ. ಆ ಸ್ಥಳವೆಲ್ಲವೂ ಎಲ್ಲಿರುತ್ತೆ ಅಂದರೆ ಬ್ರಹ್ಮರಂಧ್ರದಲ್ಲಿ. ಹೈಪೋಥಲಾಮಸ್ ಅಂತ ನಾವೇನು ಹೇಳ್ತೇವೆ ಅಲ್ಲಿರ್ತಕ್ಕಂಥದ್ದು. ಇಲ್ಲಿ ವಿವೇಕ, ವಿಮರ್ಶೆ, ಯೋಚನೆ, ಯೋಜನೆ, ಸ್ಮರಣೆ ಇವೆಲ್ಲವೂ ಕೂಡ ಅಲ್ಲಿರ್ತಕ್ಕಂಥ ಅಲ್ಲಿಯ ಒಂದು ಕ್ರಿಯೆಗಳು. 1000 ದಳ ಇರ್ತಕ್ಕಂಥದ್ದು. ಸಹಸ್ರದಳ ಪದ್ಮಸ್ಥ, ಸರ್ವವರ್ಣೋಪಶೋಭಿತ ಆ ಅಮ್ಮನವರು ಅಲ್ಲಿ ವಾಸ ಮಾಡ್ತಿರ್ತಾರೆ. ಸತ್ಯಲೋಕ ಅಂತ ನಾವೇನು ಹೇಳ್ತೀವಿ, ಕಡೆಯದಾದ ಸತ್ಯಲೋಕ ಇರ್ತಕ್ಕಂಥದ್ದು ಈ ಜಾಗದಲ್ಲಿ. ಇದರಲ್ಲಿ ಏಕನಿಷ್ಠೆ, ಆನಂದ, ಎಟರ್ನಲ್ ಬ್ಲಿಸ್ ಉಂಟಾಗ್ತಕ್ಕಂಥದ್ದು. ಶಾಂತಿ, ನಗು, ನಲಿವು, ನಯ, ವಿನಯ ಇವೆಲ್ಲವೂ ಕೂಡ ಈ ಒಂದು ಚಕ್ರದಿಂದ ಉಕ್ಕುತ್ತೆ. ಹಿಂಸಾ, ಉದ್ಧಟತನ ಇವೆಲ್ಲವೂ ಕೂಡ ಹಿಂಗೆ ಹೋಗ್ಬಿಡತ್ತೆ.
ಈ ಒಂದು ಸಹಸ್ರಾರ ಚಕ್ರವನ್ನು ನಾವು ಏನಾದರೂ ರೀಚ್ ಆಗಿಬಿಟ್ರೆ ಎಲ್ಲ ಆಸೆಗಳು ಹೊಟ್ಟೋಗ್ಬಿಡುತ್ತೆ, ಯಾವ ಆಸೆಗಳು ಇರೋದಿಲ್ಲ. ಇಷ್ಟು ನಾವು ಷಟ್ಚಕ್ರಗಳ ಬಗ್ಗೆ ತಿಳ್ಕೊಂಡ್ವಿ. ಆದರೆ ಈ ಶ್ಲೋಕದಲ್ಲಿ ಏನು ಹೇಳಿದ್ದಾರೆ ಅನ್ನೋದನ್ನು ನಾವು ಇವಾಗ ಅರ್ಥವನ್ನು ತಿಳಿದುಕೊಳ್ಳೋಣ. ಮಹೀಂ ಮೂಲಾಧಾರೆ, ಮೂಲಾಧಾರ ಚಕ್ರದಲ್ಲಿ ಮಹೀಂ ಪೃಥ್ವಿ ತತ್ವವನ್ನು, ಅಂದರೆ ಭೂತತ್ವವನ್ನು, ಭೂಮಿ ಎಲ್ಲವನ್ನ ಹಿಡಿದುಕೊಂಡಿರೋದ್ರಿಂದ ಅದನ್ನು ಮೂಲಾಧಾರ, ಆಧಾರ, ಎಲ್ಲದಕ್ಕೂ ಮೂಲಾಧಾರ. ಆದ್ದರಿಂದ ಎಲ್ಲ ಸೃಷ್ಟಿಗೆ ಮೂಲವಾಗಿರ್ತಕ್ಕಂತಹ ಬ್ರಹ್ಮಗ್ರಂಥಿ ಸ್ಥಾನ ಅದು ಭೂಮಿಯ, ಅಂದರೆ ಭೂತತ್ವ ಇರ್ತಕ್ಕಂತಹ ಮೂಲಾಧಾರ ಚಕ್ರದಲ್ಲಿ. ಕಮಪಿ ಮಣಿಪೂರೇ, ಮಣಿಪೂರ ಚಕ್ರದಲ್ಲಿ ಏನಿದೆ? ಜಲತತ್ವ. ಮಣಿಪೂರದಲ್ಲಿ ಅಮ್ಮನವರು ಮಣಿಗಳಿಂದ ತುಂಬ್ತಾಳಂತೆ. ಮಣಿಪೂರದಲ್ಲಿ ಆ ಚಕ್ರದ ಮೇಲೆ ವಿಷ್ಣು ಗ್ರಂಥಿ ಇದೆ, ಇಲ್ಲಿ ಬ್ರಹ್ಮ ಗ್ರಂಥಿ ಆಯಿತು. ಮಣಿಪುರದ ಮೇಲೆ ವಿಷ್ಣು ಗ್ರಂಥಿ ಇದೆ. ಇದು ಜೀವಭಾವ ರೂಪವಾಗಿರ್ತಕ್ಕಂತಹ ಗ್ರಂಥಿ. ಉತವಹಂ ಸ್ಥಿತಂ ಸ್ವಾಧಿಷ್ಠಾನೇ, ಅದರ ಮೇಲೆ ಸ್ವಾಧಿಷ್ಠಾನ ಚಕ್ರದಲ್ಲಿ ಅಗ್ನಿತತ್ವವನ್ನು ದೇವಿ ಏನು ಮಾಡ್ತಾಳೆ? ಇಲ್ಲಿ ಆ ಅಗ್ನಿತತ್ವದಲ್ಲಿ ಗ್ರಂಥಿಯನ್ನು ಮಾಡಿಕೊಂಡಿರ್ತಾಳೆ ಅಮ್ಮನವರು. ಹೃದಯ ಮರುದಂ ಏನಿರುತ್ತೆ? ಹೃದಯದಿಂದ ಹೃದಯ ಭಾಗದಲ್ಲಿ ಅನಾಥ ಚಕ್ರದಲ್ಲಿ ವಾಯುತತ್ವವನ್ನು, ಆಕಾಶಮುಪರಿ ಅಂದರೆ ಏನೇನು ಚಕ್ರ ನಾವು ಹೇಳ್ತೀವಲ್ಲ, ವಿಶುದ್ಧ ಚಕ್ರದಲ್ಲಿ ಶುದ್ಧ ಸ್ಫಟಿಕದಂತೆ ಹೊಳಿತಕ್ಕಂತಹ ಈ ಚಕ್ರದಲ್ಲಿ ಆಕಾಶ ತತ್ವವನ್ನು, ಮನೋಪಿರ್ಭ್ರೂಮಧ್ಯೆ ಹುಬ್ಬುಗಳ ಮಧ್ಯದಲ್ಲಿರ್ತಕ್ಕಂತಹ ಆಜ್ಞಾಚಕ್ರದಲ್ಲಿ ಮನೋತತ್ವವನ್ನು, ಸಾಧಕರಿಗೆ ಭಗವತಿ ಅಮ್ಮನವರ ವಿಷಯದಲ್ಲಿ ಸ್ವಲ್ಪ ಜ್ಞಾನ ಉಂಟಾಗುವ ಸ್ಥಾನವೇ ಆಜ್ಞಾಚಕ್ರ. ಇಲ್ಲಿ ಸಾಧಕ ರುದ್ರಗ್ರಂಥಿಯನ್ನು ಭೇದಿಸ್ತಾನೆ. ಸಕಲಮಪಿ ಭಿತ್ವಾ ಕುಲಪಥಂ, ಸಂಪೂರ್ಣ ಸುಷುಮ್ನಾ ಮಾರ್ಗವನ್ನು ಭೇದಿಸಿ ಸಹಸ್ರಾರೇ ಪದ್ಮೆ, ಸಹಸ್ರದಳ ಕಮಲದಲ್ಲಿ ಪತ್ಯಾ ಸಹ, ಪತಿಯಾಗಿರ್ತಕ್ಕಂತಹ ಸದಾಶಿವನೊಡನೆ ಸೇರಿಕೊಂಡು ರಹಸಿ ಏಕಾಂತದಲ್ಲಿ ವಿಹರಸೇಹೇ ಕ್ರೀಡಿಸುತ್ತಾಳೆ ಅಮ್ಮನವರು. ಎಲ್ಲವನ್ನ ದಾಟಿ ಅಲ್ಲಿ ಇರ್ತಾಳೆ ಅವಳು. ನಾವಿವನ್ನೆಲ್ಲ ಯೋಗಿಯಾಗಿರ್ತಕ್ಕಂಥವನು ಕುಂಡಲಿನಿ ಶಕ್ತಿ ಜಾಗೃತವಾಗಿ ಮೂಲಾಧಾರದಿಂದ ಸಹಸ್ರಾರದವರೆಗೆ ಏರಿದರೆ, ಸಾಧಿಸಿಕೊಂಡು ಹೋದರೆ ಅಮ್ಮನವರನ್ನು ನಾವಲ್ಲಿ ಕಾಣಬಹುದು. ಪತಿಯಾಗಿರ್ತಕ್ಕಂಥ ಸದಾಶಿವನೊಂದಿಗೆ ಅಲ್ಲಿ ಅವಳು ವಿಹರಿಸ್ತಾ ಇರ್ತಾಳೆ. 4 ಶಿವಚಕ್ರಗಳಿಂದ 5 ಶಕ್ತಿ ಚಕ್ರಗಳಿಂದ ಒಟ್ಟು 9 ಚಕ್ರಗಳಿಂದ ಸಿದ್ಧವಾಗಿರ್ತಕ್ಕಂತಹ ಶ್ರೀಚಕ್ರವು ಶಿವೆಯರ ಶರೀರವಾಗಿರ್ತಕ್ಕಂಥದ್ದು. ತ್ರಿಕೋಣ, ಅಷ್ಟಕೋಣ, ದಶಕೋಣದ್ವಯ ಮತ್ತು 14 ಕೋಣ. ನಾನು ಹಿಂದಿನ ಒಂದು ಶ್ಲೋಕದಲ್ಲಿ ಇದನ್ನು ಎಕ್ಸ್ಪ್ಲೈನ್ ಮಾಡಿದ್ದೆ. ಇವು 5 ಶಕ್ತಿ ಚಕ್ರಗಳು. ಬಿಂದು, ಅಷ್ಟದಳ ಪದ್ಮ, 16 ದಳ ಪದ್ಮ ಅಂದರೆ ಷೋಡಶದಳ ಪದ್ಮ, ಮತ್ತು ಚತುರಶ್ರ, ಇವು 4 ಶಿವಚಕ್ರಗಳು. ಈ ತ್ರಿಕೋಣದಲ್ಲಿ ಬೈಂದವ ಚಕ್ರ ಬಿಂದು ಇರ್ತಕ್ಕಂಥದ್ದು. ತ್ರಿಕೋಣದಲ್ಲಿ ಬೈಂದವ ಚಕ್ರ ಐಕ್ಯವಾಗಿರ್ತಕ್ಕಂಥದ್ದು. ಅಷ್ಟಕೋಣದಲ್ಲಿ ಅಷ್ಟದಳ ಕಮಲ ಸೇರಿಕೊಂಡಿದೆ. ದಶಕೋಣ ದ್ವಯಗಳಲ್ಲಿ ಷೋಡಶದಳ ಕಮಲ ಸೇರಿಕೊಂಡಿದೆ. ಭೂಪುರವು 14 ಕೋಣಗಳ ಚಕ್ರದಲ್ಲಿ ಸೇರಿಕೊಂಡಿವೆ. ಶಿವಚಕ್ರಗಳಿಗೆ ಮತ್ತು ಶಕ್ತಿ ಚಕ್ರಗಳಿಗೆ ಪರಸ್ಪರವಾಗಿರ್ತಕ್ಕಂತಹ ಅವಿನಾಭಾವ ಸಂಬಂಧವನ್ನು ತಿಳಿದವನೇ ಚಕ್ರ ಸ್ವರೂಪವನ್ನು ತಿಳಿದವನಾಗಿರ್ತಾನೆ. ಪ್ರಜ್ಞಾನದ ಬೆಳಕಿನಲ್ಲಿ ಚಲಿಸಬೇಕಾದ್ರೆ ಮೆಟ್ಟಲಾಗಿರ್ತಕ್ಕಂಥದ್ದೇ ಈ ಷಟ್ಚಕ್ರಗಳು. ಈ ಷಟ್ಚಕ್ರಗಳನ್ನು ಜಯಿಸಿ ಶಿವಶಕ್ತಿಯರ ಐಕ್ಯ ಸ್ಥಳವನ್ನು ತಲುಪಬೇಕು, ಅಂದರೆ ಸಹಸ್ರಾರವನ್ನು ತಲುಪಬೇಕು. ತಲುಪಿದಾಗ ಅವರು ಮುಕ್ತರಾಗ್ತಾರೆ ಅಂತ ತಿಳಿಸ್ತಾ ಭಗವತ್ಪಾದರು ಶಿವಶಕ್ತಿಗಳ ಅವಿನಾಭಾವ ಸಂಬಂಧವನ್ನು ತಿಳಿಸ್ತಾ ದೇವಿಗೆ ಸೌಂದರ್ಯ ಲಹರಿಯ
ನವಮ ಪುಷ್ಪವನ್ನು ಸಮರ್ಪಿಸ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿದೆ. ನಮ್ಮಲ್ಲಿ ಇಷ್ಟು ನಾನು ಏನು ಹೇಳಿದೆ 6 ಚಕ್ರಗಳ ಬಗ್ಗೆ ನಾನು ತಿಳಿಸ್ಕೊಟ್ಟೆ, ಡೀಟೇಲಾಗಿ ತಿಳಿಸ್ಕೊಟ್ಟಿದ್ದೇನೆ. ಇದನ್ನು ತುಂಬ ಸಿಂಪಲ್ಲಾಗಿ ಅಂತಂದರೆ ನೋಡಿ, ಕಾಮ, ಕ್ರೋಧ, ಮೋಹ, ಮದಮಾತ್ಸರ್ಯ, ಅಹಂಕಾರಗಳನ್ನೆಲ್ಲ ನಾವು ಆ ಅರಿಷಡ್ವರ್ಗಗಳನ್ನು ನಾವು ಜಯಿಸಿಬಿಟ್ಟರೆ ಖಂಡಿತವಾಗಿ ಆ ಪರಾಶಕ್ತಿಯನ್ನು ನಾವು ಸೇರಬಹುದು, ಮುಕ್ತಿಯನ್ನು ಹೊಂದಬಹುದು ಅಂತಕ್ಕಂಥದ್ದು ಸಿಂಪಲ್ ಆಗಿರ್ತಕ್ಕಂತಹ ಅರ್ಥ ಅಷ್ಟೆ. ಹಾಗಾಗಿ ಅದು ಸುಲಭವಲ್ಲ. ಕಾಮವನ್ನು ಗೆಲ್ಲಬೇಕು. ಕಾಮ ಇದ್ದರೆ ಕ್ರೋಧ ಗ್ಯಾರಂಟಿ. ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಒಂದಕ್ಕೊಂದು ಇಂಟರ್ ರಿಲೇಟೆಡ್ ಇವೆಲ್ಲವೂ. ಮೊದಲು ನಾವು ಕಾಮವನ್ನು ಗೆಲ್ಲಬೇಕು. ಆ ಗೆದ್ದಾಗ ಮುಂದಿಂದೆಲ್ಲ ತಾನಾಗಿ ಗೆದ್ಕೊಂಡು ಹೊರಟೋಗ್ತಾ ಇರ್ತೀವಿ. ಆಗ ಮಾತ್ರ ನಾವು ಭಗವಂತನಲ್ಲಿ ಲೀನರಾಗಕ್ಕೆ ಸಾಧ್ಯ. ಈ ಶ್ಲೋಕವನ್ನು ಪ್ರತಿನಿತ್ಯ ಹೇಳ್ಕೊಳ್ಬೇಕು. ಏನೇನು ಪ್ರಾಪ್ತವಾಗುತ್ತೆ ಅಂದರೆ ಅಷ್ಟೈಶ್ವರ್ಯ ಸಿದ್ಧಿಯಾಗತ್ತೆ, ಆರೋಗ್ಯದಲ್ಲಿ ವೃದ್ಧಿ ಆಗ್ತಕ್ಕಂಥದ್ದು. ಮತ್ತು ಮುಖ್ಯವಾಗಿ ಒಂದು ತಿಳ್ಕೊಳ್ಳಿ, ಯಾರಾದರೂ ಮನೆ ಬಿಟ್ಟು ಹೋಗ್ಬಿಟ್ಟಿರ್ತಾರೆ, ದೇಶಾಂತರ ಹೋಗ್ಬಿಟ್ಟಿರ್ತಾರೆ, ಮನೆ ಬಿಟ್ಟು ಹೋಗ್ಬಿಡ್ತಾರೆ, ಎಲ್ಲೋಗಿರ್ತಾರೆ ಅಂತಲೇ ಗೊತ್ತಾಗಲ್ಲ. ಅಂಥ ಮನೆಯಲ್ಲಿರ್ತಕ್ಕಂಥವ್ರು, ಯಾರೋ ಗಂಡ ಮನೆ ಬಿಟ್ಟು ಹೋಗಿದ್ದಾನೋ, ಮಕ್ಕಳು ಮನೆ ಬಿಟ್ಟು ಹೋಗ್ಬಿಟ್ಟಿರ್ತಾರೆ, ಮಗ ಬಿಟ್ಟು ಹೋಗಿರ್ತಾನೋ, ಮಗಳು ಯಾರು, ಅಥವಾ ತಾತನೋ, ಅಮ್ಮನೋ, ಅಜ್ಜಿನೋ, ಅಕ್ಕನೋ ಯಾರು ಬಿಟ್ಟು ಹೋಗಿರ್ತಾರೆ ಅಂತ ಇಟ್ಕೊಳ್ಳಿ. ಆ ಮನೆಗೆ ಸಂಬಂಧಪಟ್ಟವರು ಈ ಶ್ಲೋಕವನ್ನು ದೇವಿಯ ಮುಂದೆ ಸಂಕಲ್ಪ ಮಾಡಿಕೊಂಡು ಅವರು ಅದನ್ನು ಪ್ರತಿನಿತ್ಯ 28 ಬಾರಿ ಜಪಿಸ್ತಾ ಇದ್ರಿ. ಎಷ್ಟು ಸಾಧ್ಯವೋ ಅಷ್ಟು, ಮಿನಿಮಮ್ 28 ಟೈಮ್ಸು, ಎಷ್ಟು ಬಾರಿ ಆಗುತ್ತೋ ಅಷ್ಟು ಬಾರಿ ಅದನ್ನು ಪಠಿಸ್ತಾ ಇದ್ದರೆ ವ್ಯಕ್ತಿಗಳು ಶೀಘ್ರವಾಗಿ ಮರಳಿ ಬರ್ತಾರೆ. ಒಂದು ವೇಳೆ ವ್ಯಕ್ತಿ ಏನಾದರೂ ಹೋಗ್ಬಿಟ್ಟಿದ್ರೂ ಕೂಡ ಅವರ ಸುದ್ದಿ ಇವರಿಗೆ ತಿಳಿದು ಹೋಗ್ಬಿಡತ್ತೆ. ಅಂಥ ಮಂತ್ರ ಇದು. ಜಗದಂಬಾರ್ಪಣಮಸ್ತು.